ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಿಸಿದ ರಾಜಕೀಯ ಚಟುವಟಿಕೆಗಳು ಮತ್ತೆ ವೇಗ ಪಡೆದಿವೆ. ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ವಿದೇಶ ಪ್ರವಾಸ ಮುಗಿಸಿ ಭಾರತಕ್ಕೆ ಮರಳುತ್ತಿದ್ದಂತೆಯೇ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರನ್ನ ದೆಹಲಿಗೆ ಕರೆಸಿ ಮಹತ್ವದ ಸಭೆ ನಡೆಸುವ ಸಾಧ್ಯತೆ ಇದೆ. ಸಂಪುಟದಲ್ಲಿರತಕ್ಕಂಥ 20 ಖಾಲಿ ಸಚಿವ ಸ್ಥಾನಗಳ ಭರ್ತಿ ಕುರಿತು ಕಾಂಗ್ರೆಸ್ ಹೈಕಮಾಂಡ್ ಅಂತಿಮ ನಿರ್ಧಾರ ಕೈಗೊಳ್ಳುವ ನಿರೀಕ್ಷೆ ಇರೋದ್ರಿಂದ ಸಚಿವಾಕಾಂಕ್ಷಿಗಳ ಚಟುವಟಿಕೆ ತೀವ್ರಗೊಂಡಿದೆ. ಜೂನ್ 3ರಂದು ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ 13 ಸಚಿವರೊಂದಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಸದ್ಯ ರಾಜ್ಯ ಸಚಿವ ಸಂಪುಟದಲ್ಲಿ 20 ಸಚಿವ ಸ್ಥಾನಗಳು ಖಾಲಿ ಇದ್ದು ಅವುಗಳನ್ನು ಭರ್ತಿ ಮಾಡುವ ಪ್ರಕ್ರಿಯೆ ವಿಳಂಬವಾಗಿದೆ. ಮೂಲಗಳ ಪ್ರಕಾರ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಹಾಗೂ ಬಿಕೆ ಹರಿಪ್ರಸಾದ್ ಅವರು ತಮ್ಮ ಬೆಂಬಲಿಗ ಶಾಸಕರ ಪಟ್ಟಿಯನ್ನ ಸಿದ್ಧಪಡಿಸಿಕೊಂಡಿದ್ದು ಸಚಿವ ಸ್ಥಾನಕ್ಕಾಗಿ ಹೈಕಮಾಂಡ್ ಮುಂದೆ ಪ್ರಸ್ತಾಪಿಸಲು ಸಜ್ಜಾಗಿದ್ದಾರೆ ಎಂದು ತಿಳಿದು ಬಂದಿದೆ. ಮತ್ತೊಂದೆಡೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ 2028ರ ಕರ್ನಾಟಕ ವಿಧಾನಸಭೆ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ತಮ್ಮ ಆಯ್ಕೆಯ ನಾಯಕರಿಗೆ ಸಚಿವ ಸ್ಥಾನ ನೀಡುವ ಬಗ್ಗೆ ಪ್ರತ್ಯೇಕ ಚಿಂತನೆ ನಡೆಸಿದೆ ಎನ್ನಲಾಗ್ತಾ ಇದೆ. ಅಂದರೆ ಯಾರ್ಯಾರು ಕೇಳ್ತಾರೆ ಅವ್ರಿಗೆಲ್ಲ ಇಲ್ಲ, ಅವ್ರಿಗೆಲ್ಲದಲ್ಲದೆ ಮತ್ತೊಂದು 3 ಜನ ಗೆಲ್ಸೋ ಕೆಪಾಸಿಟಿ ಇದೆಯಾ, 1-4 ಜನ ಗೆಲ್ಸೋ ಕೆಪಾಸಿಟಿ ಇದೆಯಾ ಅಂಥವ್ರು ಕೊಡಬೇಕು ಅನ್ನೋ ನಿರ್ಧಾರಕ್ಕೆ ಫಸ್ಟ್ ಟೈಮ್ ಆಗೋಗಿದೆ. 3 ವರ್ಷ ಅಲೆ ಕೊಟ್ಟಾಗೋಗಿದೆ. ಈಗ ಗೆಲ್ಸೋರ್ ಕಡೆ ಗಮನ ಕೊಡ್ತಿದೆ ಪಾರ್ಟಿ ಅನ್ನೋದು ಒಂದಷ್ಟು ಚಿಂತನೆ ಇದೆ. ನೋಡ್ಬೇಕೇನಾಗುತ್ತೆ ಅಂತ. ಬಾಂಗ್ಲಾದೇಶದ ಅಕ್ರಮ ವಲಸಿಗರು ಬೆಂಗಳೂರಿಗೆ ಬಂದಿದ್ದು ಹೇಗೆ? ದೇಶದ ಅಂತಾರಾಷ್ಟ್ರೀಯ ಗಡಿಯನ್ನು ರಕ್ಷಿಸಲು ಸಾಧ್ಯವಾಗದವರು ಈಗ ರಾಜ್ಯ ಸರ್ಕಾರದ ಮೇಲೆ ಆರೋಪ ಮಾಡ್ತಿದ್ದಾರೆ ಅಂತ ಕೇಂದ್ರ ಸರ್ಕಾರ ಮತ್ತು ಬಿಜೆಪಿ ವಿರುದ್ಧ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಶನಿವಾರ ಸುದ್ದಿಗಾರರೊಂದಿಗೆ ಮಾತನಾಡಿದಂಥ ಅವರು, ನಾವು ಬಾಂಗ್ಲಾದೇಶಿಯರಿಗೆ ಪ್ರಮಾಣ ಪತ್ರ ನೀಡುತ್ತಿದ್ದೇವೆ ಅಂತ ಬಿಜೆಪಿ ಆರೋಪ ಮಾಡ್ತಿದೆ. ಆದರೆ ನನ್ನ ಪ್ರಶ್ನೆ ಏನು ಅಂದರೆ, ಬಾಂಗ್ಲಾದೇಶದವರು ಬೆಂಗಳೂರಿಗೆ ಹೇಗೆ ಬರ್ತಿದ್ದಾರೆ? ಅಂತಾರಾಷ್ಟ್ರೀಯ ಗಡಿಯನ್ನು ಕಾಯುವುದು ಯಾರ ಜವಾಬ್ದಾರಿ? ಕರ್ನಾಟಕ ಸರ್ಕಾರದ್ದು ಅಥವಾ ಕೇಂದ್ರ ಸರ್ಕಾರದ್ದು ಅಂತ ಪ್ರಶ್ನೆ ಮಾಡಿದ್ದಾರೆ. ಇದೇ ವೇಳೆ ಅಕ್ರಮ ವಲಸಿಗರಿಗೆ ಕರ್ನಾಟಕ ಸರ್ಕಾರ ಯಾವುದೇ ಸಂದರ್ಭದಲ್ಲೂ ಶಾಶ್ವತ ನಿವಾಸ ಪ್ರಮಾಣ ಪತ್ರ ನೀಡೋದಿಲ್ಲ ಅಂತ ಸ್ಪಷ್ಟಪಡಿಸಿದಂಥ ಅವರು, ಗಡಿ ಭದ್ರತೆ ಸಂಪೂರ್ಣವಾಗಿ ಕೇಂದ್ರದ ಜವಾಬ್ದಾರಿಯಾಗಿದ್ದು ಅದರಲ್ಲಿ ವೈಫಲ್ಯ ಕಂಡು ಬಂದರೆ ಅದರ ಹೊಣೆಯನ್ನು ರಾಜ್ಯದ ಮೇಲೆ ಹೊರಿಸುವುದು ಸರಿಯಲ್ಲ ಅಂತ ಹೇಳಿದರು. ನಾವು ಜವಾಬ್ದಾರಿಯುತ ಸರ್ಕಾರ ಅಕ್ರಮವಾಗಿ ದೇಶಕ್ಕೆ ಬಂದಿರುವ ಯಾವುದೇ ವಿದೇಶಿ ಪ್ರಜೆಗೆ ಶಾಶ್ವತ ನಿವಾಸ ಪ್ರಮಾಣ ಪತ್ರ ನೀಡೋದಿಲ್ಲ ಅಂತ ಪ್ರಶ್ನೆಯೇ ಉದ್ಭವ ಆಗೋದಿಲ್ಲ ಅಂತ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಇದು ಕರೆಕ್ಟೇ. ಗಡಿ ಸಂಬಂಧಪಟ್ಟಂತೆ ಸೇನೆದೆಲ್ಲ ಬರೋದು ಸೆಂಟ್ರಲ್ ಗೌರ್ಮೆಂಟು, ನೀವು ಅಲ್ಲಿಂಗೆ ಹೆಂಗೆ ಬಿಟ್ರಿ ಅಂತ ಹೇಳ್ತಾರೆ. ನಾವು ಹಂಗೆ ಬಂದಿದ್ರೂ ನಾವು ಕೊಡೋಕ್ಕೆ ಹೋಗಲ್ಲ ಅವ್ರಿಗೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇದು ನಡೀತಿದೆ. 12 ವರ್ಷ ಆಯಿತು ನರೇಂದ್ರ ಮೋದಿ ಅವರು ಬಂದು. ಈಗ ಮೊನ್ನೆ ಬಿಜೆಪಿ ವೆಸ್ಟ್ ಬೆಂಗಾಲ್ ಗೆದ್ದವ್ರೆ, ಈಗ ಇರೋರನ್ನ ಒಂದಷ್ಟು ಜನ ಓಡಿಸ್ತಾವ್ರೆ, ವೋಟಿಂಗ್ನ ಒಂದಷ್ಟು ಜನ ಕಟ್ ಮಾಡಿದ್ರು. ಇದು ಸೊ SIR ಬಗ್ಗೆ ಕಾಂಗ್ರೆಸ್ ಕಪ್ಪಿಗೆ ಬಿಜೆಪಿ ಮತ್ತು JDSಗೇನೋ ಒಂದು ರೀತಿ ಕಸಿವಿಸಿ ಆದಂಗೆ ಐತೆ. ಬಟ್ ಇದನ್ನ ಕಾಂಗ್ರೆಸ್ ರೆಡಿ ಆದಂಗೆ ಐತೆ ಎಲ್ಲದಕ್ಕೂ. ಬಿಜೆಪಿ ಕೂಡ ಮಾಡ್ತಿದ್ದಾರೆ. ಬಟ್ ಬಿಜೆಪಿ ವಿಪಕ್ಷವಾಗಿ ಸರಿಯಾಗಿ ಕೆಲಸ ಮಾಡ್ತಿಲ್ಲ. ಮನೆ ಒಂದು 3 ಅಲ್ಲ 100 ಬಾಗಿಲು ಕೂತೈತೆ, ನೋಡಬೇಕು. ಬೆಳಗಾವಿಯ ಅನಗೋಳದ ಸಂತ ಮೀರಾ ಶಾಲೆಯಲ್ಲಿ 3 ದಿನಗಳಿಂದ ನಡೆದಿದ್ದ RSS ರಾಷ್ಟ್ರೀಯ ವಾರ್ಷಿಕ ಸಭೆ ಎಂದು ಮುಕ್ತಾಯವಾಗಿದೆ. RSS ಮುಖ್ಯಸ್ಥ ಮೋಹನ್ ಭಾಗವತ್, ಪ್ರಧಾನ ಕಾರ್ಯದರ್ಶಿ ದತ್ತಾತ್ರೇಯ ಹೊಸಬಾಳೆ ಸೇರಿದಂತೆ 226 ಪ್ರಚಾರಕರು ಸಭೆಯಲ್ಲಿ ಭಾಗಿಯಾಗಿದ್ದು 2026ರ ಶಾಖಾ ವಿಸ್ತರಣೆ, ಪ್ರಶಿಕ್ಷಣ ವರ್ಗಗಳ ವಿಶ್ಲೇಷಣೆ ಬಗ್ಗೆ ಚರ್ಚಿಸಲಾಗಿದೆ. ಜೊತೆಗೆ ಅಯೋಧ್ಯೆ ರಾಮ ಮಂದಿರ ದೇಣಿಗೆ ದುರ್ಬಳಕೆ ಬಗ್ಗೆ ವಿಷಾದ ವ್ಯಕ್ತಪಡಿಸಲಾಗಿದ್ದು ಇಂಥ ಘಟನೆ ಮರುಕಳಿಸದಂತೆ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ಗೆ ಆಗ್ರಹಿಸಲಾಗಿದೆ. ಸಭೆಯಲ್ಲಿ ಅಯೋಧ್ಯೆ ರಾಮ ಮಂದಿರ ದೇಣಿಗೆ ದುರ್ಬಳಕೆ ಬಗ್ಗೆ ವಿಷಾದ ವ್ಯಕ್ತಪಡಿಸಲಾಗಿದ್ದು ಕೋಟ್ಯಂತರ ರಾಮ ಭಕ್ತರ ಅಪಾರ ನಂಬಿಕೆ ಮತ್ತು ಭಾವನೆಗಳಿಗೆ ಧಕ್ಕೆ ಬಾರದಂತೆ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ತಕ್ಷಣವೇ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಸಭೆಯಲ್ಲಿ ಆಗ್ರಹಿಸಲಾಗಿದೆ. ಈ ಹಗರಣದ ಸತ್ಯ SIT ಹಾಗೂ ಪೊಲೀಸ್ ತನಿಖೆಯಿಂದ ಹೊರಬರಬೇಕು. ಇಂತಹ ಘಟನೆಗಳು ಭವಿಷ್ಯದಲ್ಲಿ ಎಂದಿಗೂ ಮರುಕಳಿಸಬಾರದು ಅಂತ ಸಂಘವು ಬಲವಾಗಿ ಒತ್ತಾಯ ಮಾಡಿದೆ. ಸಭೆ ಬಳಿಕ ಮಾಧ್ಯಮದವರೊಂದಿಗೆ RSS ಪ್ರಚಾರ ವಿಭಾಗದ ಪ್ರಮುಖ ಸುನಿಲ್ ಅಂಬೇಕರ್ ಮಾತನಾಡಿದ್ದು, RSS ಸ್ಥಾಪನೆಯಾಗಿ ಶತಾಬ್ದಿ ವರ್ಷ ಹಿನ್ನೆಲೆ ದೇಶಾದ್ಯಂತ ಸಂಘದ ಶಾಖೆಗಳನ್ನು ಗರಿಷ್ಠ ಮಟ್ಟದಲ್ಲಿ ವಿಸ್ತರಿಸುವ ಕುರಿತು ಸಭೆಯಲ್ಲಿ ಚರ್ಚೆ ಮಾಡಲಾಗಿದೆ. ಈ ನಿಟ್ಟಿನಲ್ಲಿ ಮೋಹನ್ ಭಾಗವತ್ ಅವರ ಮುಂಬರುವ ದೇಶವ್ಯಾಪಿ ಪ್ರವಾಸದ ಕಾರ್ಯಕ್ರಮಗಳ ಬಗ್ಗೆ ವಿಶೇಷ ಕ್ರಿಯಾ ಯೋಜನೆಯನ್ನು ಸಿದ್ಧಪಡಿಸಲಾಗಿದೆ. 2026ರ ಸಾಲಿನಲ್ಲಿ ಶಾಖೆಗಳ ವಿಸ್ತರಣೆ ಹಾಗೂ ಪ್ರಶಿಕ್ಷಣ ವರ್ಗಗಳ ಪ್ರಗತಿ ಪರಿಶೀಲನೆಯನ್ನು ಕೈಗೊಳ್ಳಲಾಗಿದ್ದು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಸಾರ್ವಜನಿಕರ ಸಹಭಾಗಿತ್ವವನ್ನು ಹೆಚ್ಚಿಸಲು ನಿರ್ಧರಿಸಲಾಗಿದೆ ಅಂತ ತಿಳಿಸಿದರು. ಇನ್ನು ದೇಶಾದ್ಯಂತ ಒಟ್ಟು 83 ಸಂಘ ಶಿಕ್ಷಣ ವರ್ಗಗಳನ್ನು ಹಾಗೂ 12 ಕಾರ್ಯಕರ್ತ ವಿಕಾಸ ವರ್ಗಗಳನ್ನು ಆಯೋಜಿಸಲಾಗಿತ್ತು. ಈ ವರ್ಗಗಳಲ್ಲಿ ಒಟ್ಟು 18,842 ಸ್ವಯಂ ಸೇವಕರಿಗೆ ತರಬೇತಿ ನೀಡಲಾಗಿದ್ದು ಈ ತರಬೇತಿಯಲ್ಲಿ ಸಂಘದ ಮೂಲ ತತ್ವಗಳೊಂದಿಗೆ ಪರಿಸರ ಸಂರಕ್ಷಣೆ, ಜಲ ಸಂರಕ್ಷಣೆ ಹಾಗೂ ವಿಪತ್ತು ನಿರ್ವಹಣೆಯಂತಹ ಸಾಮಾಜಿಕ ಜವಾಬ್ದಾರಿಗಳ ಕುರಿತು ಕಾರ್ಯಕರ್ತರಿಗೆ ಮಾರ್ಗದರ್ಶನ ನೀಡಲಾಗಿದೆ ಅಂತ ಹೇಳಿದರು. ಇಲ್ಲ ಅಷ್ಟೆಲ್ಲ ನಡೀತಾ ಇತ್ತು ಹಂಗೆ ಹಿಂಗೆ ಅಂತ ಸೈಲೆಂಟಾಗಿ 3 ದಿನ ಕಾರ್ಯಕ್ರಮ ಮುಗಿಸೇ ಬಿಟ್ರು RSS ಅವರು. ಯಾರು ಏನು ಹೇಳಿದ್ರು ಅವ್ರ ಪಾಡಿಗೆ ಅವ್ರು ಮಾಡ್ತಿರ್ತಾರೆ, ಎಲ್ಲರದ್ದು ಅದೇ ಕತೆ. ಬಟ್
ಕಂಪೇರ್ಡ್ ಟು ಅದರ್ ಸಂಘಗಳು ಇತರೆ ಇದಲ್ಲ ಭಯೋತ್ಪಾದಕ ಸಂಘಟನೆಯ ರೀತಿ ಸಂಘಟನೆ ಅಲ್ಲ ಅದು. ಧರ್ಮ ಜಾಗೃತಿ, ಧರ್ಮ ಸಂಘಟನೆ ಅಂತ ಹೋಗ್ತಿರ್ತಾರೆ, ಒಂದಷ್ಟು ಕಾಂಟ್ರವರ್ಷಲ್ ಆಚೆ ಈಚೆ ಇದೆ. ಹಾಗಾಗಿ ಕಾಂಗ್ರೆಸ್ಸಿಗರು ಹೇಳುವಷ್ಟು ದುಷ್ಟ ಸಂಘಟನೆ ಏನವರಲ್ಲ. RSSನ ಟಾರ್ಗೆಟ್ ಮಾಡೋದು ರಾಜಕೀಯ ಕಾರಣಕ್ಕೆ. ಆದರೆ DK ಶಿವಕುಮಾರ್ ನಮಸ್ತೆ ಸದಾ ವತ್ಸಲೆ ನಾನು ಹೋಗಿದೆ ಅಂತ ಹೇಳ್ತಾರಲ್ಲಿ. ಸೊ ಹಾಗಾಗಿ ರಾಜಕೀಯ ಕಾರಣಕ್ಕೆ RSSನ ವಿರೋಧ ಕಾಂಗ್ರೆಸ್ಸಲ್ಲಿ ಆಗ್ತಿದೆ ಅನ್ನೋದು ಬಿಟ್ಟರೆ, ಹಿಂದೆ ಕಾಂಗ್ರೆಸ್ ನಾಯಕರು ಅದರ ಭಾಗವಾಗಿದ್ದರು, ನಡೀತಾ ಇತ್ತು ಹಂಗೇನೆ. ಬಟ್ ಇತ್ತೀಚೆಗೆ ಆ ಧರ್ಮಗಳ ಯಾವಾಗ ಧರ್ಮ ಅಂದರೆ ಮೊದಲೆಲ್ಲ ನಮಗೆ ಧರ್ಮವಾಗಿ ಮಾತಾಡೋನವರು. ಧರ್ಮ ಅಂದರೆ ನ್ಯಾಯ ನೀತಿ ಸತ್ಯ ಮಾತಾಡುವಂಥ. ಧರ್ಮ ಅಂದರೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಲ್ಲ. ಧರ್ಮವಾಗಿ ಮಾತಾಡೋಣ ಕೂರಿಸೋ, ಧರ್ಮವಾಗಿ ಬದುಕು, ಧರ್ಮವಾಗಿ ಬಾಳು, ಧರ್ಮವಾಗಿರು ಅಂತಂದರೆ ನ್ಯಾಯವಾಗಿರುವಂಥ. ಧರ್ಮ ಅಂದರೆ ನ್ಯಾಯ. ಆದರೆ ನಮ್ಮ ರಾಜಕೀಯ ಈ ಕಿತ್ತಾಟಕ್ಕೋಸ್ಕರ ಧರ್ಮವನ್ನು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಮಾಡ್ಕೊಂಡು ಸಾಯ್ತಾವ್ರೆ ನಮ್ಮವರು ಅಷ್ಟೇ.